ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವುದು 100% ಖಚಿತವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಲೆ ಇದೆ. ಕನಿಷ್ಠ 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂತ ಒಂದು ವಿಶ್ವಾಸ ನಮಗಿದೆ. ಜನ ಹೇಳ್ತಾ ಇದ್ದಾರೆ. ಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ಬೀದರ್ ಜಿಲ್ಲೆಯ ಜನರಿಗೆ, ಕಲ್ಯಾಣ ಕರ್ನಾಟಕದ ಎಲ್ಲ ನಮ್ಮ ಭಾಗದ ಮತದಾರರಿಗೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಮಗೆ ಬೆಂಬಲಿಸಿದ್ದಕ್ಕಾಗಿ, ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಇದು ಪದವೀಧರ ಮತಕ್ಷೇತ್ರ. ಇವತ್ತು ಈ ಭಾಗದಲ್ಲಿ ಈಶಾನ್ಯ ಮತಕ್ಷೇತ್ರದಲ್ಲಿ ಸುಮಾರು 1,80,000 ಮತದಾರರಿದ್ದಾರೆ ಅಂದಾಜು. ಬೀದರ್ ಜಿಲ್ಲೆಯಲ್ಲಿ ಈ ಸಲ ಹೆಚ್ಚಿನ ಒಂದು ನೋಂದಣಿ ಆಗಿದೆ. 26,769 ಪದವೀಧರರು ಮತದಾರರಾಗಿದ್ದಾರೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಚಂದ್ರಶೇಖರ್ ಪಾಟೀಲ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ಸುಮಾರು 6 ವರ್ಷಗಳವರೆಗೆ ಸತತವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಅವರ ಕಷ್ಟ ಸುಖಗಳನ್ನು ಆಲಿಸಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶಿಷ್ಟ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಹಿಂದೆ 10 ವರ್ಷಗಳ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಿಗಳ ಪೂರ್ವದಲ್ಲಿ ಬಹಳ ದೊಡ್ಡ ಭರವಸೆಗಳನ್ನು ಕೊಟ್ಟಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಇವತ್ತು ನಮ್ಮ ಯುವ ಶಕ್ತಿ ಅವಶ್ಯಕತೆ ಇದ್ದಾಗ ಯುವಕರಿಗೆ ಬೇಕಾಗಿದೆ, ಅವರಿಗೆ ಉದ್ಯೋಗ ಬೇಕು. ಉದ್ಯೋಗ ಒಂದು ದೊಡ್ಡ ಸವಾಲಿದೆ. ಇವತ್ತು ಎಲ್ಲ ಅಂಕಿ ಅಂಶಗಳು ಸರ್ಕಾರದನೇ ಒಂದು ಅಂಗಸಂಸ್ಥೆ ಆದಂತ NSSO ಪ್ರಕಾರ, ನ್ಯಾಷನಲ್ ಸರ್ವೆ ಏನ್ ಮಾಡ್ತಾರೆ, ಅವ್ರ ಪ್ರಕಾರ 45 ವರ್ಷದ ದೇಶದ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ನಿರುದ್ಯೋಗದ ಸಮಸ್ಯೆ, ನಿರುದ್ಯೋಗದ ದರ ಈಗ ಈ ಬಿಜೆಪಿ NDA ಸರ್ಕಾರದ ಕಾರ್ಯಕಾಲದಲ್ಲಿ ಬಹಳ ಜಾಸ್ತಿ ಆಗಿದೆ ಇವತ್ತು. ಹೀಗಾಗಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಪದವೀಧರರಿಗೆ ಈಗಾಗಲೇ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಒಂದು ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮ. ಆ ಯುವ ನಿಧಿ ಕಾರ್ಯಕ್ರಮ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ. ಯಾರ ಪದವಿ ಮುಗಿಸಿದ್ದಾರೆ, ಪದವಿ ಮುಗಿಸಿ ಅವರಿಗೆ 6 ತಿಂಗಳವರೆಗೆ ಉದ್ಯೋಗ ಲಭ್ಯ ಆಗಿಲ್ಲ ಅಂತವರಿಗೆ ಮತ್ತೆ ತರಬೇತಿ ಕೊಡಬೇಕು. ಅವರಿಗೆ ಇವತ್ತು ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗ್ ತಗೊಂಡು ಉದ್ಯೋಗ ಸಮರ್ಪಕವಾಗಿ ಸ್ಫೂರ್ತಿ ಕೊಡಬೇಕು, ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಅವರಿಗೆ 3,000 ರೂಪಾಯಿ ಜಮಾ ಮಾಡುವಂಥದ್ದು, ಡಿಪ್ಲೊಮಾ ಮಾಡಿ 1,000 ರೂಪಾಯಿ ಅಂತ ಒಂದು ಕಾರ್ಯಕ್ರಮ ಈಗಾಗಲೇ ಜಾರಿಗೆ ತಂದಿದ್ದೇವೆ. ಇದರಿಂದ ಸಾಕಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರಿಗೆ, ಯುವತಿಯರಿಗೆ ಬಹಳ ಇದು ಅನುಕೂಲ ಆಗ್ತಾ ಇದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಾನು ಯುವಕರಿಗೆ ಇವತ್ತು ತಿಳುವಳಿಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಈಗೇನು ಅಧಿಕಾರಕ್ಕೆ ನಂತರ ಬಂದ ಇನ್ನು 5 ಪಂಚಾಯತ್ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಈ ಪಂಚಾಯತ್ ಗ್ಯಾರಂಟಿಗಳು ಅವರಿಗೆ ಇರುವಂತಹ ಏನು ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು, ಆ ಕಂಪನಿಗಳಲ್ಲಿ ಅವರಿಗೆ ತರಬೇತಿ, ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗ್, ವೃತ್ತಿ ತರಬೇತಿ ಕೊಡುವಂತದಕ್ಕೆ ಅವರಿಗೆ ಖಾತ್ರಿ ಕೊಟ್ಟು, ಅಂದ್ರೆ ಅವರಿಗೆ ಆ ಒಂದು ಕೌಶಲ್ಯ ತರಬೇತಿ ಕೊಟ್ಟು ಮುಂದೆ ಅವರಿಗೆ ಶಾಶ್ವತವಾಗಿ ಖಾಯಂ ಆಗಿ ಉದ್ಯೋಗ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ 1 ವರ್ಷ ತನಕ ಅವರಿಗೆ 1,00,000 ರೂಪಾಯಿ ಪ್ರತಿ ತಿಂಗಳು 8,500 ರೂಪಾಯಿ ಅವರಿಗೆ ಕೊಡುವಂತಹ ಒಂದು ಯೋಜನೆ ಏನಿದೆ, ಆ ಯೋಜನೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಕೊಟ್ಟ ಮಾತಿನಂತೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅದನ್ನು ಜಾರಿಗೆ ತರ್ತೀವಿ ಅಂತೇಳಿ ತಮ್ಮ ಮುಖಾಂತರ ಯುವ ಪದವೀಧರರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿಕೊಳ್ಳಿಕ್ಕೆ ಏನೂ ಇಲ್ಲ, ಬರೀ ಸುಳ್ಳು ಹೇಳುವಂಥದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವತ್ತಿದ್ದ ಒಂದು ಯುವಕರ ಭವಿಷ್ಯ ಏನಿತ್ತು, ಯುವಕರ ಭವಿಷ್ಯನೇ ಉದ್ಯೋಗದಲ್ಲಿದೆ. ಆ ಭವಿಷ್ಯನ ನಾಶ ಮಾಡಿದಂತ ಕೀರ್ತಿ ಕೇಂದ್ರದ NDA ಸರ್ಕಾರಕ್ಕೆ ಸಲ್ತದೆ. ಇವತ್ತು ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರಗಳು ಸತತವಾಗಿ ಸಾರ್ವಜನಿಕ ಸ್ವಾಮ್ಯಗಳ ಕೈಗಾರಿಕೆಗಳನ್ನು ಅವರು ಸದೃಢವಾಗಿ ಮಾಡಿ, ನವರತ್ನ ಕಂಪನಿಗಳನ್ನು ಮಾಡಿ ಇವತ್ತು ಅನೇಕ ಜನ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಕೊಟ್ಟಿದ್ದಂಥದ್ದು ಎಲ್ಲರ ಗಮನದಲ್ಲಿ ಇದೆ, ನೋಡಿದ್ದೀವಿ.
ಆದರೆ NDA ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಬಂದ ಮೇಲೆ ಇವೆಲ್ಲವನ್ನೂ ಖಾಸಗೀಕರಣ ಮಾಡಿ ಇಲ್ಲಿರುವಂತಹ ಭೂಮಿಯನ್ನು ಉದ್ಯೋಗಪತಿಗಳಿಗೆ ಮಾರಾಟ ಮಾಡಿದಂಥದ್ದು ನೋಡಿದ್ದೀರಿ. ಬಂದರುಗಳು, ಏರ್ಪೋರ್ಟ್ಗಳು, ಇವತ್ತು BSNL ದುರ್ಬಲ ಮಾಡಿದಂಥದ್ದು, ಅನೇಕ ಸಾರ್ವಜನಿಕ ಉದ್ಯಮಿಗಳು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆಸ್ತಿ ಎಲ್ಲ ಮಾರಾಟ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆನೆ ಬುಡಮೇಲು ಮಾಡಿದಂಥದ್ದು NDA ಬಿಜೆಪಿ ಸರ್ಕಾರ. ಹೀಗಾಗಿ ಇವತ್ತು ಕಾಂಗ್ರೆಸ್ ಯುವಕರಿಗಾಗಿ, ಪದವೀಧರರಿಗಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಇನ್ನು 371 ಜೆಯಲ್ಲಿ ತಿದ್ದುಪಡಿ ತಂದ ಮೇಲೆ ನಮ್ಮ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಇಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಎಲ್ಲವನ್ನು ಇವತ್ತು ಆರ್ಥಿಕ ಇಲಾಖೆಯ ಪೂರ್ವಾನುಮತಿ ಇಲ್ಲದೆ ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕಾಲದಲ್ಲಿ ಸುಮಾರು 31,000 ಹುದ್ದೆಗಳನ್ನು ನಾವು ಭರ್ತಿ ಮಾಡಿ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಇದು ದಾಖಲೆ ಇದೆ. ಆದರೆ ಹಿಂದೆ 4 ವರ್ಷ ಬಿಜೆಪಿಯ ದುರಾಡಳಿತದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ, ಮಲ್ತಾಯಿ ಧೋರಣೆ ಅನುಸರಿಸಿ ಘೋರ ಅನ್ಯಾಯ ಮಾಡಿ ಒಂದೇ ಒಂದು ಹುದ್ದೆನೂ ಅವರು ಭರ್ತಿ ಮಾಡಿಲ್ಲ. ನಾವು ಮೊನ್ನೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ಉದಾಹರಣೆಗೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಈಗ ನಾನು ಸಚಿವನಾದ ಮೇಲೆ ಸುಮಾರು 540 ಇವತ್ತು ಅರಣ್ಯ ವೀಕ್ಷಕರ ಹುದ್ದೆಗಳು, 310 ಇವತ್ತು ವಾಚರ್ಸ್ ಹುದ್ದೆಗಳು, ಸುಮಾರು 850 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ನಾವು ಈಗಾಗಲೇ ಹೊರಡಿಸಿದ್ದೇವೆ. ನಮ್ಮ ಪರಿಸರ ಇಲಾಖೆ ನಮ್ಮಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಡಿಯಲ್ಲಿ 152 ಹುದ್ದೆಗಳಿಗೆ ಪರವಾನಗಿಯನ್ನು ತೆಗೆದುಕೊಂಡು ಈಗ ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಅಧಿಸೂಚನೆ ಹೊರಡಿಸುವಂತಹ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸಾವಿರಾರು ಹುದ್ದೆಗಳು ಏನೀಗ ಇವತ್ತು ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಇತರ ಏನು ಇಲಾಖೆಗಳಿದ್ದಾವೆ, ಖಾಲಿ ಇರುವಂತಹ ಹುದ್ದೆಗಳೆಲ್ಲವನ್ನು ಭರ್ತಿ ಮಾಡುವಂತಹ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ. ಕೇಂದ್ರದಲ್ಲಿಯೂ ಸಹಿತ ನಮ್ಮ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಈಗಾಗಲೇ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂತಹ 30 ಲಕ್ಷ ಹುದ್ದೆಗಳು ಸುಮಾರು ವರ್ಷದಿಂದ ಖಾಲಿ ಬಿದ್ದಿದ್ದಾವೆ. ಈ ಹುದ್ದೆಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಆ ಹುದ್ದೆಗಳು ಭರ್ತಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ.